ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆಷಾಢ ಮಾಸದ 3ನೇ ಶುಕ್ರವಾರದ ಸಂಭ್ರಮ ಜೋರಾಗಿತ್ತು. ಈ ಬಾರಿ ತಾಯಿ ಚಾಮುಂಡಿಗೆ ಹಸಿರು ವರ್ಣದ ಸೀರೆಯಲ್ಲಿ ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು. ಬೆಟ್ಟದ ಒಡತಿಗೆ 3ನೇ ಆಷಾಢ ಶುಕ್ರವಾರದ ಸಂಭ್ರಮ. ನಾಡದೇವತೆ ಚಾಮುಂಡಿಗೆ ವಿಶೇಷ ಪೂಜೆ ಪುನಸ್ಕಾರ. ಆಷಾಢ ಮಾಸದ ಶುಕ್ರವಾರ ಅಂದ್ರೆ ಬೆಟ್ಟದ ಒಡತಿಗೆ ಅತ್ಯಂತ ಮಂಗಳಕರ ದಿನ. ಎಲ್ಲ ಶುಕ್ರವಾರಕ್ಕಿಂತಲೂ ಈ ವಾರ ತುಂಬಾನೇ ಶ್ರೇಷ್ಠವಂತೆ. ಹೀಗಾಗಿಯೇ ಬೆಳಿಗ್ಗೆ 4 ಗಂಟೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಶುರುವಾಗಿದ್ವು. ತಾಯಿ ಮೂಲ ವಿಗ್ರಹಕ್ಕೆ ವಿವಿಧ ದ್ರವ್ಯಗಳಿಂದ ಮಹಾಭಿಷೇಕ ಹಾಗೂ ವಿಶೇಷ ಅಲಂಕಾರ ನೆರವೇರಿಸಲಾಯಿತು. ಚಾಮುಂಡಿ ಸನ್ನಿಧಿ ಇವತ್ತು ಅಕ್ಷರಶಃ ದರಿಗಿಳಿದ ಸ್ವರ್ಗದಂತೆ ಭಾಸವಾಗ್ತಿತ್ತು. ಗರ್ಭಗುಡಿಯ ಅಲಂಕಾರಕ್ಕಾಗಿಯೇ ದೇಶ ವಿದೇಶದಿಂದ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ನಾನಾ ಬಗೆಯ ಹೂಗಳನ್ನ ತರಿಸಿದ್ರು. ಹೂಗಳಿಂದಲೇ ಮಾಡಿದ್ದ ಗಿಳಿ ಗೊಂಬೆಗಳು ಭಕ್ತರ ಕಣ್ಮನ ಸೆಳೆಯುತ್ತಿದ್ವು. ತಾಯಿ ಚಾಮುಂಡಿಗೆ ಲಕ್ಷ್ಮೀದೇವಿಯ ಅಲಂಕಾರ ಮಾಡಲಾಗಿದ್ದು, ಗಿಳಿ ಹಸಿರು ಬಣ್ಣದ ಸೀರೆಯಲ್ಲಿ ದರ್ಶನ ನೀಡಿದ್ದಾಳೆ. ಸರ್ವಾಭರಣಗಳಿಂದ ಶೋಭಿತಳಾಗಿದ್ದ ತಾಯಿಯನ್ನ ಕಣ್ತುಂಬಿಕೊಂಡ ಭಕ್ತರು ಪುನೀತರಾಗಿದ್ದಾರೆ. 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ರಾಜಕೀಯ ನಾಯಕರು ಸೇರಿದಂತೆ ಸಿನಿಮಾ ಕ್ಷೇತ್ರದ ಗಣ್ಯರು ತಾಯಿ ಸನ್ನಿಧಿಗೆ ಆಗಮಿಸಿದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕರಾದ ಜಿಟಿ ದೇವೇಗೌಡ, ಹರೀಶ್ ಗೌಡ, ಎಂಎಲ್ಸಿ ಸಿಟಿ ರವಿ, ಸೂರಜ್ ರೇವಣ್ಣ, ನಟಿ ಭವ್ಯಗೌಡ ಸೇರಿದಂತೆ ಹಲವರು ದೇವಿ ದರ್ಶನ ಪಡೆದ್ರು. ಮಾತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಆಕೆಯ ಆಶೀರ್ವಾದವನ್ನು ಬೇಡೋದ್ರ ಜೊತೆಗೆ ಮಳೆ ಬೆಳೆಯನ್ನ ಕರುಣಿಸಿ ಜಾನುವಾರುಗಳಿಗೆ ರಕ್ಷಣೆಯನ್ನು ಕೊಡು ತಾಯಿ ಅಂತೇಳಿ ಪ್ರಾರ್ಥಿಸಿದ್ದೇನೆ. ತಾಯಿ ರಕ್ಷಣೆ ಕೊಡಲಿ, ನಂಬಿದವ್ರನ್ನ ಕೈ ಬಿಡೋದಿಲ್ಲ ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆಗೆ ಅನುಗುಣವಾಗಿ ತಾಯಿಯ ದರ್ಶನವನ್ನು ಪಡೆದಿದೆ. ಒಟ್ನಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಲಕ್ಷ್ಮೀ ದೇವಿಯ ಅವತಾರದಲ್ಲಿ ಇದ್ದ ತಾಯಿಯನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಇದೀಗ ನ್ಯೂಸ್ ಆಂಟಿಯ ಮೋಹಕ್ಕೆ ಬಿದ್ದ ಜ್ಯೋತಿಷಿ ಕಮಲಾಕರ ಭಟ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಇವತ್ತಾದ್ರೂ ಜಾಮೀನು ಸಿಗುತ್ತಾ ಅಂತ ಬಕಪಕ್ಷಿಯಂತೆ ಕಾಯ್ತಾ ಇರೋ ಸುಚಿತ್ರಾ ಅಂಡ್ ಗ್ಯಾಂಗ್ಗೆ ಜೈಲೇ ಖಾಯಂ ಆಗಿದೆ. ಕರ್ಮ ಅನ್ನೋದು ಕಾಣಲ್ಲ, ಆದರೆ ಕಾಡುತ್ತೆ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಒಂದು ಕಾಲದಲ್ಲಿ ನಾನೇ ಬ್ರಹ್ಮಾಂಡ, ನಾನೇ ಜ್ಯೋತಿಷ್ಯದ ಹರಿಕಾರ ಅಂತಿದ್ದ ಕಮಲಾಕರ ಭಟ್ ಈಗ ಕೈ ಹಿಸುಕಿಕೊಳ್ತಿದ್ದಾರೆ. ಆಂಟಿಯ ಸಂಘಕ್ಕೆ ಬಿದ್ದು ಮಾಡಬಾರದನ್ನ ಮಾಡೋದಿಕ್ಕೆ ಹೋಗಿ ಕಂಬಿ ಹಿಂದೆ ಗೊಳೋ ಅಂತ ಕಣ್ಣೀರು ಸುರಿಸ್ತಿದ್ದಾರೆ. ಕೊಲೆ ಕೇಸಲ್ಲಿ ಲಾಕ್ ಆದವರಿಗೆ ಇವತ್ತು ಜಾಮೀನು ಸಿಗುತ್ತೆ, ನಾಳೆ ಜಾಮೀನು ಸಿಗುತ್ತೆ ಅಂತ ಕಾದಿದ್ದೇ ಬಂತು. ಇವತ್ತಾದ್ರೂ ಹೊರ ಬರ್ತೀವಿ ಅಂದ್ಕೊಂಡವರಿಗೆ ಮತ್ತದೇ ನಿರಾಸೆಯಾಗಿದೆ. ಕೋಮಲೆಯ ಕಮಲಾಕರ ಭಟ್ಗೆ ಮತ್ತೆ ಶಾಕ್. ಜಾಮೀನಿನ ನಿರೀಕ್ಷೆಯಲ್ಲಿದ್ದವರಿಗೆ ಕೋರ್ಟ್ ಬ್ರೇಕ್. ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ, ಇದಕ್ಕೆ ನೋಡಿ. ಜಸ್ಟ್ 6 ತಿಂಗಳ ಹಿಂದೆ ಕಮಲಾಕರ್ ಭಟ್ ಹೇಳಿದ್ದೇ ದೈವವಾಕ್ಯ ಅಂತ ನಂಬೋರಿದ್ರು. ಅಂಗೈ ನೋಡಿ ಆಕಾಶ ತೋರಿಸ್ತಿದ್ದ ಜ್ಯೋತಿಷಿಗೆ ಸಾವಿರಾರು ಅಭಿಮಾನಿಗಳಿದ್ರು. ಆದರೆ ಆಂಟಿ ಹಿಂದೆ ಬಿದ್ದಿದ್ದ ಅಡಿಕೆ ಭಟ್ರು ಜ್ಯೋತಿಷ್ಯ ಶಾಸ್ತ್ರ ಮರೆತು ಜಿಂಗಾಲಾಲ ಆಡೋದಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಇದೇ ಕುಂಟೆಬೆಲ್ಲೆ ಆಟ ಈಗ ಕಂಬಿ ಹಿಂದೆ ತಳ್ಳಿದೆ. ಆಂಟಿಯ ಮೋಹಕ್ಕೆ ಮರುಳಾದವರು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ಫೆಬ್ರವರಿ 3ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪದ ವಸಂತ ನಾಯ್ಕರ ಕೊಲೆಯಾಗಿತ್ತು. ಇದರ ಸೂತ್ರಧಾರಿಯೇ ಈ ಸುಚಿತ್ರಾ ನಾಯ್ಕ್. ಕೊನೆಗೆ ಇದೇ ಕೇಸಲ್ಲಿ ತಾನು ತಗಲಾಕೊಳ್ಳೋದಲ್ಲದೆ ಭಟ್ರನ್ನೂ ಎಳ್ಕೊಂಡು ಹೋಗಿದ್ಲು. ಆಂಟಿಯ ಅಂತರಂಗ ಅರಿಯದ ಭಟ್ಟರು ಕೊಲೆ ಕೇಸಲ್ಲಿ ಬಂಧಿಯಾಗಿ ಕಣ್ಣೀರಿಡ್ತಿದ್ದಾರೆ. ಕೊಲೆಯಾಗಿ 6 ತಿಂಗಳು ಕಳೀತಿದ್ದಂತೆ ಆರೋಪಿಗಳು ಕೋರ್ಟ್ ಮೆಟ್ಟಿಲೇರಿದ್ರು. ಜಾಮೀನು ನೀಡುವಂತೆ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮೊರೆ ಹೋಗಿದ್ರು. ಇವತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದೆ. ಹೀಗಾಗಿ ಸುಚಿತ್ರಾ ನಂಬಿಕೆಟ್ಟೆ ಅಂತ ಅಡಿಕೆ ಭಟ್ರು ಕಣ್ಣೀರಿಡ್ತಿದ್ದಾರೆ.
ಒಟ್ನಲ್ಲಿ ಮೋಹದ ಬಲೆಗೆ ಬಿದ್ದ ಭಟ್ಟರು ಬಂಗಾರದಂತಹ ಬದುಕನ್ನ ಹಾಳು ಮಾಡಿಕೊಂಡಿದ್ದಾರೆ. ಆಂಟಿ ಆಸೆಗೆ ಹೋಗಿ ಜೈಲಲ್ಲಿ ನಿತ್ಯ ಮುದ್ದೆ ಮುರಿತಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.